ಬೆಂಗಳೂರಿನ ಶಿವಾಜಿನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಇವತ್ತು ಏನು ಮನೆಗೆ ಬಳಸುವಂತಹ ಗ್ಯಾಸ್ ಸಿಲಿಂಡರ್ ಅನ್ನು ಕೂಡ ವಿತರಣೆ ಮಾಡಲಾಗ್ತಿರುವಂತದ್ದು. ಒಂದಷ್ಟು ಗ್ರಾಹಕರಿಗೆ ಅಂದ್ರೆ ಬುಕ್ಕಿಂಗ್ ಮಾಡಿ ಹಣ ಕಟ್ಟಾಗಿದ್ರು ಕೂಡ ಇಲ್ಲಿ ಗ್ಯಾಸ್ ನಮಗೆ ಕೊಡ್ತಾ ಇಲ್ಲ, ಅಂದ್ರೆ HP ಗ್ಯಾಸ್ ವಿತರಣೆ ಆಗ್ತಾ ಇಲ್ಲ ಅಂತ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್, ಏನಾಗಿದೆ ನಿಮ್ದು? ಅಂದ್ರೆ ಬುಕ್ಕಿಂಗ್ ಆಗಿದೆಯಾ ಅಥವಾ ಅಮೌಂಟ್ ಕಟ್ಟಿಂಗ್ ಆಗಿ 2 ಸಿಲಿಂಡರ್ಗೆ 1000 ರೂಪಾಯಿ, 2 ಸಿಲಿಂಡರ್ಗೆ 1840 ಆಗಿತ್ತು. ಮತ್ತು 1000 ರೂಪಾಯಿ ಕೊಟ್ಟು 840 ಸ್ಕ್ಯಾನಿಂಗ್ ಮಾಡಿದ್ರೆ ಅದು 840 ರೂಪಾಯಿ ಪೆಂಡಿಂಗ್ ಆಯಿತು. ಮತ್ತು ಪೆಂಡಿಂಗ್ ಆಗಿದ್ದ ಕೂಡಲೇ ನಾನು ದುಡ್ಡು ಕೊಟ್ಟೆ, ಸಮಸ್ಯೆ ಬೇಡ ಇಲ್ಲಿ ರಶ್ ಆಗಿರೋದ್ರಿಂದ. ಅದು ನಾನು ಹೋದೆ, ಮತ್ತು ನನಗೆ ರಿಟರ್ನ್ ಬರುತ್ತೆ ಅಂತ ಹೇಳಿದ್ರು. ಮತ್ತು ರಿಟರ್ನ್ ಬಂದಿಲ್ಲ. ಮತ್ತು ಇವ್ರಿಗೆ ಸಮಸ್ಯೆಗೆ ಇವ್ರಿಗೆ ಬಂತು, ಅವ್ರಿಗೆ ಪೆಂಡಿಂಗ್ಗೆ ಅಮೌಂಟ್ಗೆ ಆಗಿದೆ. ಫೋನ್ಪೇ ನೋಡಿ ಯಾವಾಗ ಕಟ್ಟಾಗಿದೆ ಅಮೌಂಟ್ ನೋಡಿ, ಡೇಟ್ ಸಮೇತ ಇದೆ ನೋಡಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಅಂದ್ರೆ ಮನೆಗೆ ಬಳಸುವಂತಹ ಅಡಿಗೆ ಅನಿಲಕ್ಕೂ ಕೂಡ ಈಗ ಒಂದು ರೀತಿಯಾಗಿ ಸಮಸ್ಯೆ ಎದುರಾಗಿದೆ ಅಂತ ಹೇಳಿ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಅಂದ್ರೆ HP ಗ್ಯಾಸ್ ಅನ್ನ ಮನೆಗೆ ಅವರು ಬಳಸ್ತಾ ಇರ್ತಾರೆ. ಮಾರ್ಚ್ 16ನೇ ತಾರೀಕಿಗೆ ಇವರಿಗೆ 840 ರೂಪಾಯಿ ಅಮೌಂಟ್ ಅನ್ನು ಕೂಡ ಕಟ್ಟಾಗಿರುತ್ತೆ. ಇದು ಅಮೌಂಟ್ ಕಟ್ಟಾಗಿರೋದು ಕೂಡ ಅವರು ಮೊಬೈಲ್ ನಲ್ಲಿ ತೋರಿಸ್ತಾ ಇದ್ದಾರೆ. ಇದು ಆದರೂ ಕೂಡ ನಮಗೆ ಅಡಿಗೆ ಅನಿಲವನ್ನು ಕೊಡ್ತಾ ಇಲ್ಲ ಅನ್ನುವಂತ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಏಜೆನ್ಸಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ಕಾದು ಕುಳಿತಿರುವಂತದ್ದು. ಏನು ಹೇಳ್ತೀರಿ? ಈಗ ನಿಮಗೆ ಗ್ಯಾಸ್ ಎಷ್ಟು ಸಲ ಬಂದಿರಿ? ನೀವು ದುಡ್ಡು ಕೊಟ್ಟಿದ್ದೀನಿ, ನನಗೆ ರೀಫಂಡ್ ಮಾಡಲಿ ನನಗೆ ಈಗ ಏಜೆನ್ಸಿ ಅವರು ಏನು ಹೇಳ್ತಾ ಇದ್ದಾರೆ? ಅವ್ರು ನನಗೆ ಬಂದಿಲ್ಲ ಅಂದರೆ ಅದು ಏನು ಅರ್ಥ? UTR ನಂಬರ್ ಸಮೇತ ಇದೆ. UTR ಸಮಸ್ಯೆ ಇದ್ದರೆ UTR ತೊಗೊಂಡೋಗ್ಬಿಟ್ಟು ಬ್ಯಾಂಕಲ್ಲೇ ಅದೇನು ಇತ್ಯರ್ಥ ಮಾಡ್ಬೋದಾಗಿತ್ತು. ಅದಕ್ಕೆ ನನಗೆ ಅಮೌಂಟ್ ರಿಟರ್ನ್ ಮಾಡಿದ್ರೆ ಸಾಕು ಅಂತ. ಅಮೌಂಟ್ ರಿಟರ್ನ್ ಬಂದ್ರೆ ಮತ್ತೆ ಬುಕ್ಕಿಂಗ್ ಮಾಡ್ತೀರಾ ಅಥವಾ ಹೇಗೆ ಏನು ಅಂತ ಹೇಳಿ? ಹೊಸ ಬುಕ್ಕಿಂಗ್ ನನಗೆ ಅಮೌಂಟು ರಿಟರ್ನ್ ಬಂದರೆ ಸಾಕು, ಸದ್ಯಕ್ಕೆ ಬುಕ್ ಮಾಡಲ್ಲ, ಆಮೇಲೆ ಬುಕ್ ಮಾಡಿ. ಹೌದು, ಇದಿಷ್ಟು ಗ್ರಾಹಕರು ಹೇಳುವಂಥದ್ದು. ಏಜೆನ್ಸಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗಾಗಲೇ ಅಮೌಂಟ್ ಕಟ್ಟಾಗಿದೆ ಅಂತೇಳಿ ಹೇಳ್ತಾ ಇದ್ರು. 840 ರೂಪಾಯಿ ಕಟ್ಟಾಗಿದೆ ಮಾರ್ಚ್ 16ನೇ ತಾರೀಕು ಅಂತೇಳಿ. ಏನಾಗಿದೆ ಸಮಸ್ಯೆ? ಸರ್, ಅವರು ಸ್ಕ್ಯಾನರ್ ಮಾಡಿದ್ರು, ಅದು ಪೆಂಡಿಂಗ್ ಅಂತ ಬಂತು, ಅದು ಬರಲಿಲ್ಲ. ಅವ್ರು ಕ್ಯಾಶ್ ಕೊಟ್ಟು ಹೋದ್ರೆ ಅದು ಬಂದರೆ ಹಿಸ್ಟ್ರಿನೇ ಇದೆಯಲ್ಲ ನಮ್ಮ ಹತ್ರ, ಫುಲ್ ಹಿಸ್ಟ್ರಿನೇ ಇದೆ, ತಿಂಗಳು ಪೂರ್ತಿದ್ದು ಫುಲ್ ಹಿಸ್ಟ್ರಿನೇ ಇದೆ. ನಮ್ದೇನು ತೊಂದರೆ ಇಲ್ಲ, ಕಣ್ಣು ಮುಂದೆ ಇಲ್ಲೇ ಇದೀವಲ್ಲ, ನಾವೆಲ್ಲೂ ಹೋಗಿಲ್ವಲ್ಲ. ಈಗ ಅವರು ಗ್ರಾಹಕರದು ಹಣ ಕಟ್ಟಾದ್ರೂ ಕೂಡ ಯಾಕೆ ನಿಮ್ಮಲ್ಲಿ ಶೋ ಆಗ್ತಾ ಇಲ್ಲ? ಏನು ಪ್ರಾಬ್ಲಮ್ ಏನಾಗಿರೋದು? ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿಸ್ಬೇಕು, ಅವ್ರ ಬ್ಯಾಂಕಲ್ಲಿ ಚೆಕ್ ಮಾಡಿ ತಂಬರ್ಬೇಕು. ಅವ್ರ ಬ್ಯಾಂಕಲ್ಲಿ ಅವ್ರ ಸರ್ವರ್ ಡೌನ್ ಐತೆ, ಪೆಂಡಿಂಗ್ ಅಂತ ಬಂತಲ್ಲ, ಅಲ್ಲಿ ಅವ್ರ ಮುಂದೆ ಅವರೇ ತೋರಿಸಿದ್ದು ಪೆಂಡಿಂಗ್ ಬರ್ತಾ ಇದ್ದು ತಗೋಣ ಅಂತ ಕ್ಯಾಶೇ ಕೊಟ್ಟು ಹೋದ್ರು. ನಮ್ದೇನು ಇಲ್ವಲ್ಲ, ನಾವೆಲ್ಲೂ ಇಲ್ಲೇ ಇದ್ದೀವಿ, ಎಲ್ಲೂ ತೊಂದರೆ. ಮತ್ತೆ ಹೇಳೋಣ ಬೆಳಗ್ಗೆಯಿಂದ ಎಷ್ಟು ವಿತರಣೆ ಆಗಿರ್ಬೋದು ಅಂದಾಜು? HP ಗ್ಯಾಸ್ ಹೆಚ್ಚು ಕಮ್ಮಿ ಒಂದು 340 350 ಆಗಿದೆ. ಇನ್ನೂ 150 160 ಇದೆ ಸಿಲಿಂಡರ್ ಎಲ್ಲ. ಸರ್, ಏನಾಗಿದೆ? ಏನು ಪ್ರಾಬ್ಲಮ್ ಆಗಿದೆ, ಹೇಗೆ ಅಂತ? ಸರ್, ದುಡ್ಡು ಕಟ್ಟಾಗೈತೆ ಅದರಲ್ಲಿ. ಬಟ್ ಇವಾಗ ನೋಡಿ, ಈಗ ನೀವು ಯೂಸ್ ಮಾಡ್ತೀರಲ್ವಾ ಡೈಲಿ, ಇವಾಗ ನಾವು ಇಲ್ಲಿ ಹಾಕಿದ್ರೆ ಇಲ್ಲಿ ಯಾವ್ದಾರ ಒಂದು ನಂಬರ್ ನಾವು ಯೂಸ್ ಮಾಡಿರೋದಿದ್ರೆ ಅದರಲ್ಲಿ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡಿದ್ರೆ ಅದರಲ್ಲಿ ಹಿಸ್ಟ್ರಿ ತೋರಿಸ್ತದೆ. ಅವ್ರ ನಂಬರ್ಗೆ ಎಷ್ಟು ಟ್ರಾನ್ಸಾಕ್ಷನ್ ಆಗೈತೆ, ಬಂದೈತೆ, ಹೋಗೈತೆ, ಅದು ಅವ್ರಲ್ಲಿ ತೋರಿಸ್ತಾ ಇಲ್ಲ. ಟ್ರಾನ್ಸಾಕ್ಷನ್ ಆಗಿಲ್ಲ ಅವ್ರ ಅಕೌಂಟ್ಗೆ. ಒಂದ್ಸಲಿ ಅಂತೀರಾ ಕಸ್ಟಮರ್ ಪ್ರಾಬ್ಲಮ್ ಅಥವಾ ಹೇಗೆ? ಬ್ಯಾಂಕ್ ಗೊತ್ತಾಗ್ತಿಲ್ಲ, ಅದು ಸಮಸ್ಯೆ. ಬ್ಯಾಂಕಲ್ಲಿ ಒಂದ್ಸಲಿ ವಿಚಾರಣೆ ಮಾಡಿದ್ರೆ ಅವರು ಇದು ಕೊಡ್ತಾರಲ್ವಾ, ಅಲ್ಲಿ ಗೊತ್ತಾಗೋಗುತ್ತೆ ಅವ್ರಿಗೆ. ಬ್ಯಾಂಕಲ್ಲೇ ಅದು ಗೊತ್ತಾಗೋದು. ಸರ್, ಈಗ ಏನು ಮಾಡ್ತೀರಾ ನೆಕ್ಸ್ಟ್? ಹೇಗೆ ರೀಫಂಡ್ ಆಗಬೇಕಾ ಅಥವಾ ಯಾವ ರೀತಿಯಾಗಿ? ನೋಡ್ರಿ, ನಮ್ಮ ಸ್ನೇಹಿತರಿದ್ದಾರೆ. ನಾವು ಈ ಆ್ಯಪ ತುಂಬ ಪ್ರಾಮುಖ್ಯ. ನಾವು ಎಂಥವ್ರಂತ ಗೊತ್ತು. ಈ ಚಿಲ್ಲರೆ ದುಡ್ಡುಗೆಲ್ಲ ನಾವು ಆಸೆ ಪಡೋರಲ್ಲ. ನಮ್ಮ ದುಡ್ಡು ನಾವು ಸ್ಕ್ಯಾನ್ ಮಾಡಿದ್ದೀವಿ, ನಮ್ಮ ದುಡ್ಡು ನಾವು ಕೇಳ್ತಾ ಇದ್ದೀವಿ, ಬೇರೆ ಅವ್ರ ದುಡ್ಡು ನಾವು ಕೇಳ್ತಾ ಇಲ್ಲ. ನನಗೆ ನ್ಯಾಯ ಬೇಕಷ್ಟೆ. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರೋ ಕಾರಣಕ್ಕೋಸ್ಕರ ಹೋಟ್ಲು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಈಗ ಮನೆಗೆ ಬಳಸುವಂತಹ ಡೊಮೆಸ್ಟಿಕ್ ಸಿಲಿಂಡರ್ ಇದ್ರೂ ಕೂಡ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಏನು ಹೇಳ್ತೀರಾ? ಅದು ನಮಗೆ ಮನೆಗೆ ಮಾತ್ರ ಸದ್ಯಕ್ಕೆ ಸಿಗ್ತಿದೆ. ಆ ಹೋಟ್ಲದು ನಮಗೆ ಸಮಸ್ಯೆ ಇಲ್ಲ. ಮನೆ ಗೃಹ ಬಳಕೆಗೆ ಕೊಡ್ತಿದ್ದಾರೆ, ನಮಗೇನು ತೊಂದರೆ ಇಲ್ಲ. ಮನೆವರೆಗೂ ಏನು ತೊಂದರೆ ಇಲ್ಲ, ಪ್ರತಿಯೊಂದು ಮನೆಗೆ ತಲುಪಿಸ್ತಾ ಇದ್ದಾರೆ. ಅವರು ಬರ್ದಿರೋ ಕಾರಣಕ್ಕೆ ನಾವು ಬಂದು ತೊಗೊಂಡು ಹೋಗ್ತಾ ಇದ್ದೀವಿ. ಏನು ಸಮಸ್ಯೆ ಅಂದರೆ, ನಾವು ಸ್ಕ್ಯಾನ್ ಮಾಡಿದಾಗ ನಮಗೆ ಪೆಂಡಿಂಗ್ ಬಂತು, ಮತ್ತು ಅವ್ರಿಗೆ ರಿಸೀವ್ ಆಗಿದೆ. ಅವ್ರು ನನಗೆ ಅಮೌಂಟ್ ರಿಸೀವ್ ಮಾಡಿದ್ರೆ
ನಾನು ರಿಟರ್ನ್ ಮಾಡಿಬಿಟ್ರೆ ನಮ್ಗೆ ಸಮಸ್ಯೆ ಇಲ್ಲ ಅಷ್ಟೇ. ಇದಿಷ್ಟು ಗ್ರಾಹಕರು ಹೇಳುವಂಥದ್ದು. ಅಂದರೆ ಹಣ ಕಟ್ಟಾಗಿದ್ರೂ ಕೂಡ ಏನು ಇಲ್ಲಿ ಸಿಲಿಂಡ್ರು ಸಿಗ್ತಾ ಇಲ್ಲ, ಹಾಗಾಗಿ ನಮಗೆ ರೀಫಂಡ್ ಮಾಡಬೇಕು, ಆಮೇಲೆ ನಂತರ ನಾವು ಬುಕ್ಕಿಂಗ್ ಮಾಡ್ತೀನಿ ಅಂತ ಗ್ರಾಹಕರು ಹೇಳಿದ್ರೆ, ಇನ್ನು HP ಗ್ಯಾಸ್ನ ಏಜೆನ್ಸಿಯವರು ನಮಗೆ ಲೀಸ್ಟಲ್ಲಿ ಹಿಸ್ಟ್ರಿಯಲ್ಲಿ ಬರ್ತಾ ಇಲ್ಲ, ಅಂದರೆ ಇವರು ಬುಕ್ಕಿಂಗ್ ಮಾಡಿರುವಂಥದ್ದು ಅಥವಾ ಹಣ ಕಟ್ಟಿರೋದು ನಮಗೆ ಶೋ ಆಗಬೇಕು, ಸಿಗ್ತಾ ಇಲ್ಲ, ನಮಗೆ ಹಿಸ್ಟ್ರಿಗಳು ಬರ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಏಜೆನ್ಸಿಯವರು ಹೇಳುವಂಥದ್ದು. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಹೋಟೆಲ್ ಮಾಲೀಕರು ಪರದಾಟವನ್ನು ಎದುರಿಸ್ತಾ ಇದ್ರೆ, ಇನ್ನೊಂದು ಕಡೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಕೂಡ ಸಿಗ್ತಾ ಇದ್ರೂ ಕೂಡ ಗ್ರಾಹಕರಿಗೆ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಅಂದರೆ ಈ ಗ್ಯಾಸ್ ಅಂದರೆ ಮನೆಗೆ ಬಳಸುವಂತಹ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತೇಳಿ ಒಂದಷ್ಟು ಮಾತಿನ ಚಕಮಕಿ ಆಗ್ತಾಯಿದೆ. ಅಂದರೆ ನಾವಿಲ್ಲಿ ಮೊಬೈಲ್ನಲ್ಲಿ ನಾನು ಫೋನ್ಪೇಯಲ್ಲಿ ನಾನು ಹಣವನ್ನು ಕಟ್ ಮಾಡಿದ್ದಾರೆ, ಆದರೂ ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಚರ್ಚೆಗಳು ಸಣ್ಣದಾಗಿ ಕಿರಿಕ್ ಮಾಡ್ಕೊಳ್ಳುವಂತಹ ಲೆಕ್ಕಾಚಾರಕ್ಕೆ ಈಗ ಹೋಗ್ತಿದೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ಕೂಡ ಈಗ ಗಮನಿಸ್ತಾ ಇರ್ಬೋದು, ಇದು ಶಿವಾಜಿನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಏನೋ ಪೊಲೀಸು ಭದ್ರತೆಯಲ್ಲಿ HP ಸಿಲಿಂಡರ್ ಗ್ಯಾಸ್ ಅಂದರೆ ಗೃಹ ಬಳಕೆಗೆ ಬಳಸುವಂತಹ ಗ್ಯಾಸನ್ನು ಪೂರೈಕೆ ಮಾಡುವಂತಹ ಸಂದರ್ಭದಲ್ಲಿ ಆಗ್ತಿರುವಂತಹ ಈ ಒಂದು ಮಾತಿನ ಚಕಮಕಿ ಅಂತಲೇ ಹೇಳ್ಬೋದು. ಕಾದು ನೋಡಬೇಕು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಅಂದರೆ ಸರಿಯಾದ ರೀತಿಯಲ್ಲಿ ಬುಕ್ಕಿಂಗ್ ಆಗಿದ್ದರೆ ಅದನ್ನು ಪರಿಶೀಲನೆ ಮಾಡಿ ಏಜೆನ್ಸಿಯವರು ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.